ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅಗೈನ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಥರ್ಸ್ಡೇ ಏನೆಲ್ಲ ಆಯಿತು, ಅವತ್ತಿನ ನೈಟು ದೇವ್ರ ಪೂಜೆ ಎಲ್ಲ ಹೇಗೆಲ್ಲ ಆಯಿತು ಅಂತ ನಾನು ತೋರಿಸ್ದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ನಾವು ಬೆಳಗಿನ ಜಾವ ಪೂಜೆ ಆರತಿ ಎಲ್ಲ ಆದಮೇಲೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಶಾಪಿಂಗಿಗೆ ಅಂತ ಹೋಗ್ತಾ ಇದ್ದೀವಿ. ನಮಗೆ ನಿಯರ್ ಇರೋ ಸಿಟಿ ಅಂದರೆ ನಾಗಮಂಗಲ. ಸೊ ಮಯಾನ್ಗೆ ಬಟ್ಟೆಗಳನ್ನ ತೊಗೊಳೋದಿತ್ತು, ನಾನು ಕೂಡ ಬಟ್ಟೆನ ತೊಗೊಳೋದಿತ್ತು. ಸೊ ಹಂಗಾಗಿ ಶಾಪ್ ಮಾಡೋದಕ್ಕೆ ಅಂತ ಹೋದ್ವಿ. ಮೇನ್ ಸಿಟಿ ಬಂದು ನಮಗೆ ನಾಗಮಂಗಲನೇ, ನಮಗೆ ಎಲ್ಲ ಥರ ಐಟಮ್ಸು ಕೂಡ ಅಲ್ಲೇ ಸಿಗೋದು. ಸೊ ದಟ್ ಇಲ್ಲಿ ಮಯ್ಯನ್ಗೆ ಫಸ್ಟು ಬಟ್ಟೆನ ತೊಗೊಂಡ್ವಿ. ಹಾಗೆ ಮನೆಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು, ಮ್ಯಾಟ್ಸ್ ಇರ್ಬೋದು, ಈ ಥರದ್ದೆಲ್ಲ ತೊಗೊಂಡು, ಹಾಗೆ ಸ್ವಲ್ಪ ಬೇರೆ ಏನೇನೆಲ್ಲ ದೇವರಿಗೆ ಪೂಜೆಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ತೊಗೊಂಡು ನಾವು ಮನೆಗೆ ಬಂದ್ವಿ. ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಈವ್ನಿಂಗ್ ನಮ್ಮ ಮನೆ ಹೇಗೆ ಕಾಣ್ತಾ ಇದೆ ನೋಡ್ಬೋದು. ಐಟಮ್ಸ್ ಎಲ್ಲ ತೊಗೊಬಂದಿರೋದೆಲ್ಲ ಎತ್ತಿಡಬೇಕಿತ್ತು. ಹಾಗೆ ನೈಟು ಮನೆ ದೇವರ ಪೂಜೆಗೆ ರೆಡಿ ಮಾಡ್ಕೋಬೇಕಿತ್ತು. ನಮ್ಮ ಕಡೆ ವರ್ಷಕ್ಕೊಂದ್ಸಲ ಮನೆ ದೇವ್ರ ಪೂಜೆನ ಮಾಡ್ತಾರೆ. ಇಫ್ ಇನ್ ಕೇಸ್ ಯಾರ್ದಾರು ಮದುವೆ ಸೆಟ್ ಆದರೆ ಅವರು ಮನೆ ದೇವ್ರ ಪೂಜೆನ ಮಾಡ್ತಾರೆ. ಅದನ್ನು ವರ್ಷಕ್ಕೆ ಒಂದೇ ಸಲ ಮಾಡಬೇಕು. ಹಾಗೆ ಹೊಸ ಬಟ್ಟೆ ಇಟ್ಟು, ಅಥವಾ ಮದುವೆನಲ್ಲಿ ಮಾಡಿದ್ರೆ ಹೊಸ ಒಡವೆಗಳನ್ನ ಇಟ್ಟು ಈ ಪೂಜೆನ ಮಾಡಬೇಕು. ಸೊ ಪ್ರತಿಯೊಬ್ಬರು ಕೂಡ ತಲೆಗೆ ಸ್ನಾನ ಮಾಡಿ ತುಂಬ ಮಡಿಯಿಂದ ಕತ್ತಲಾದಮೇಲೆ, ಅಂದರೆ ನೈಟ್ ಟೈಮು ಯಾರಿಗೂ ಕಾಣದೇ ಇರೋವಂಥ ಸ್ಥಳದಲ್ಲಿ ಆಲ್ಮೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಹಂಗಾಗಿ ನಾವು ನಮ್ಮ ತೋಟದ ಹತ್ರ ಹೋದ್ವಿ. ನಮ್ಮ ಮನೆಯಿಂದ 1-1.5 ಕಿಲೋಮೀಟ್ರ್ ಆಗುತ್ತೆ ನಮ್ಮ ತೋಟ. ಫಾರೆಸ್ಟ್ ಒಳಗಡೆ ಇದೆ. ನಾನು ಇನ್ನೊಂದು ವಿಡಿಯೋದಲ್ಲಿ ಇದ್ರ ಡೀಟೇಲ್ ಹಾಕಿದ್ದೀನಿ ನಾನು, ನಮ್ಮದು ತೋಟ ಎಲ್ಲ ಹೇಗಿದೆ ಅಂದ್ಬಿಟ್ಟು. ಅಲ್ಲಿ ನಾವು ಒಂದು ಟ್ಯಾಂಕ್ಗೆ ನೀರು ತುಂಬಿಸಿರ್ತೀವಿ, ಅಥವಾ ಬಾವಿ ಇದ್ದರೆ, ಕೆರೆ ಕಟ್ಟೆ, ಈ ಥರ ಏನಿರುತ್ತೆ ಅಲ್ಲಿ ತುಂಬ ಚೆನ್ನಾಗಿರೋವಂಥ ಜಾಗದಲ್ಲಿ, ನೀಟಾಗಿರೋವಂಥ ಪ್ಲೇಸಲ್ಲಿ ಈ ಪೂಜೆನ ಮಾಡಬೇಕು. ಫ್ರೆಶ್ ಆಗಿ ಸ್ನಾನ ಮಾಡಿ, ಚಿಗಳಿ ತಂಬಿಟ್ಟು ಇದನ್ನೆಲ್ಲ ಮಾಡಿ, ಹೊಸದಾಗಿ ದೇವ್ರ ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ತಂದು, ಮನೆ ಹೆಣ್ಮಗಳು ಬಟ್ಟೆನ ನಾವು ಇಟ್ಟು ಈ ಥರ ಪೂಜೆನ ಮಾಡ್ತೀವಿ. ಇದನ್ನು ಮನೆ ದೇವ್ರ ಪೂಜೆ ಅಂತ ಕರೀತಾರೆ. ಇಲ್ಲಿ ಹೊರಗಡೆ ಹೋಗಿ ಮಾಡದೇ ಇರೋರು, ಅಂದರೆ ಬೇರೆ ಕಡೆಯಿಂದ ಬಂದು ಪೂಜೆ ಮಾಡಿಸ್ಬೇಕು ಅಂತ ಇದ್ದವರು, ದೇವಸ್ಥಾನ ಕೂಡ ಇದೆ, ಮಾಸ್ತಮ್ಮನ ದೇವಸ್ಥಾನ ಅಂತ ಕರೀತಾರೆ. ಸೊ ಅಲ್ಲೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಬಟ್ ನಮಗೆ ವರ್ಷಕ್ಕೊಂದ್ಸಲ ಹಬ್ಬ ಅಲ್ವಾ, ಸೊ ಹಂಗಾಗಿ ನಾವು ನಮ್ಮ ಹೊಲದ ಹತ್ರ ಅಥವಾ ತೋಟದ ಹತ್ರ ಹೋಗಿ ತುಂಬ ನಿಷ್ಠೆಯಿಂದ ಈ ಪೂಜೆನ ಮಾಡಿಕೊಂಡು ಬರ್ತೀವಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಇದನ್ನು ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಹತ್ರ ನೋಡ್ಬೋದು ನೀವು, ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಾದಮೇಲೆ ನೈಟು ಮಲಗಿಬಿಟ್ವಿ, ತುಂಬಾ ಲೇಟಾಗಿದ್ದರಿಂದ. ಮತ್ತು ಬೆಳಿಗ್ಗೆಗೆ ಪ್ರಿಪ್ರೇಷನ್ ಆಗೋದಿತ್ತು. ಸೊ ಇದು ಬಂದು ಬೆಳಗಿನ ಜಾವ 3 ಗಂಟೆ, ಅಂದರೆ ಶನಿವಾರ, ಸಾಟರ್ಡೆ 3 o'clock ಮಾರ್ನಿಂಗ್ ಇದು. ಸೊ ಇವಾಗ ಇಲ್ಲಿ ತೇರು ಹೊರಡೋದಕ್ಕೆ ರೆಡಿ ಆಗ್ತಾ ಇದೆ. ಇದ್ರ ಮೇಲೆ ದೇವ್ರನ್ನ ಕೂರಿಸ್ಬೇಕು. ದೇವ್ರನ್ನ ಎಲ್ಲಿಂದ ಅಲ್ಲಿ ತಂದು ಕೂರಿಸೋವಂಥದ್ದಿಲ್ಲ. ದೇವ್ರನ್ನ ಕೂರಿಸೋದಕ್ಕೆ ಅಂತಲೇ ಒಂದು ಸ್ಥಳ ಇದೆ. ಹೊಲದ ಮಧ್ಯದಲ್ಲಿ ದೇವ್ರನ್ನ ಎತ್ಕೊಂಡು ಬಂದು ತೇರು ಅರ್ಧ ದಾರಿಗೆ ಹೋದ್ಮೇಲೆ ಅಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ತೇರಿಗೆ ಫಸ್ಟು ಬಲಿನ ಕೊಡ್ತಾರೆ. ಹಾಗೆ ಪ್ರತಿಯೊಬ್ಬರು ಮನೆಯಲ್ಲೂ ಶಾವಿಗೆನ ಮಾಡಿ, ಶಾವಿಗೆನ 5 ಎಡೆಗಳು, ತೇರಿನ ಸುತ್ತ 5 ಎಡೆಗಳನ್ನ ಇಡ್ತಾರೆ. ಇದನ್ನು ಗಾಲಿ ಎಡೆ ಅಂತ ಕರೀತಾರೆ. ತೇರು ಸುತ್ತ ಅದು ಬಾಳೆ ಎಲೆನ ಹಾಸಿರ್ತಾರೆ. ಪ್ರತಿಯೊಬ್ಬರು ಕೂಡ ಅನ್ನ ಮತ್ತು ಶಾವಿಗೆನ ಮಾಡಿರ್ತಾರೆ. ಹಾಗೆ ಎಳ್ಳಿನ ಪುಡಿ ಈ ಥರದ್ದೆಲ್ಲ ಅದರಲ್ಲಿ ಹಾಕಿ ತೊಗೊಂಡು ಬಂದಿರ್ತಾರೆ. ಇದನ್ನು ಸುತ್ತಲೂ 5 ಎಡೆನ ಫಸ್ಟು ಇಡ್ತಾರೆ. ಇದಾದಮೇಲೆ ತೇರಿಗೆ ಪೂಜೆ ನಡೆಯುತ್ತೆ. ಹಾಗೆ ಪ್ರತಿ ವರ್ಷ ಒಂದೊಂದು ಮನೆಗೂ ಮರಿ ಬಂದಿರುತ್ತೆ, ಅವರು ಆ ಮರಿನ ಬಲಿ ಕೊಡಬೇಕು ಅಂತ ಇರುತ್ತೆ. ನಮ್ಮದು 1 ವರ್ಷ ಬಂದಿತ್ತು, ಅದು ಆಯಿತು. ಇವಾಗ ಬೇರೆಯವ್ರಿಗೆ ಬಂದಿತ್ತು. ಸೊ ಅವರು ಕೂಡ ಬಲಿ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ನೋಡ್ಬೋದು ಎಲ್ಲರೂ ಎಡೆನ ಇಡ್ತಾ ಇದ್ದಾರೆ. ಇವತ್ತು ಜಾತ್ರೆ, ಸೊ ಹಂಗಾಗಿ ತುಂಬಾ ಜನ ಸೇರಿತ್ತು. ಹಾಗೆ ತೇರನ್ನ ಎಳೆಯೋದಕ್ಕೂ ಕೂಡ ತುಂಬಾ ಜನ ಸೇರಿದ್ರು. ಕಂಪ್ಲೀಟಾಗಿ ತೇರನ್ನೆಲ್ಲ ಡೆಕೋರೇಟ್ ಮಾಡಿ ಪೂಜೆನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಪಟಾಕಿ ಕೂಡ ಹೊಡಿತಾ ಇದ್ದಾರೆ. ಇವಾಗ ಎಡೆ ಎಲ್ಲ ಇಟ್ಟಾಗಿದೆ. ಇದಾದಮೇಲೆ ತೇರಿಗೆ ಪೂಜೆನ ಸಲ್ಲಿಸ್ಬಿಟ್ಟು ದೃಷ್ಟಿ ಎಲ್ಲ ತೆಗೆದ ಮೇಲೆ ಬಲಿನ ಕೊಡ್ತಾರೆ.
ಬಲಿ ಎಲ್ಲ ಕೊಟ್ಟಾದಮೇಲೆ ತೇರನ್ನ ಯಾವತ್ತೂ ರೋಡಲ್ಲಿ ಎಳ್ಕೊಂಡು ಬರಲ್ಲ, ಹೊಲದ ಮೇಲೇ ಬರೋದು. ದೇವ್ರು ಬರೋದಕ್ಕೆ ಅಂತಲೇ ಒಂದು ದಾರಿ ಇರುತ್ತೆ, ಆ ದಾರಿನಲ್ಲಿ ಎಳ್ಕೊಂಡು ಬರ್ತಾರೆ. ಸೊ ನಾನು ಮತ್ತೆ ತೇರು ಹಿಂದೆ ಹೋಗಲಿಲ್ಲ, ಮನೆಗೆ ಬಂದುಬಿಟ್ಟು ರೆಡಿ ಆಗಿಬಿಟ್ಟು ಇವಾಗ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೊಂಡ ಆಯೋದು ಹಾಗೆ ಸೋಮ ಕುಣಿತ ಈ ಥರದ್ದೆಲ್ಲ ಇರುತ್ತೆ. ಅಲ್ಲಿ 5 ಗಂಟೆಗೆ ತೇರು ಎಳೆಯೋದಕ್ಕೆ ಸ್ಟಾರ್ಟ್ ಆದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರೋ ಅಷ್ಟರಲ್ಲಿ 6 ಗಂಟೆ ಆಗುತ್ತೆ. ಹಾಗಾಗಿ 6 o'clock ಅಷ್ಟರಲ್ಲಿ ಬೆಳಕಾಗಿರುತ್ತೆ, ಜನ ಕೂಡ ತುಂಬಾ ಸೇರಿರ್ತಾರೆ. ತೇರನ್ನ ಎಳ್ಕೊಂಡು ಬಂದು ದೇವ್ರನ್ನ ತೇರಿಂದ ಇಳಿಸ್ಕೊಂಡು ಇಲ್ಲಿ ಸೋಮ ಕುಣಿತನ ನಡೆಸ್ತಾರೆ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸೋಮ ಕುಣಿತ ಹೇಗಿರುತ್ತೆ ಅಂದ್ಬಿಟ್ಟು. ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ ಸೋಮ ಕುಣಿತ ಇರುತ್ತೆ. ಹಾಗೆ ಇಲ್ಲೂ ಕೂಡ ಯಾರಾದರೂ ಅರ್ಕೆನ ಕಟ್ಕೊಂಡಿದ್ರೆ ಸೋಮನ ಕೈಲಿ ಒಡ್ಸ್ಕೊತಾರೆ ಬೆತ್ತ ಅಥವಾ ಹಗ್ಗದಿಂದ. ಅದಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು 1/2 ಅವರಿಂದ 1 ಅವರ್ವರೆಗೂ ಅದೇ ಆಗಿಬಿಡುತ್ತೆ. ಹಾಗೆ ಕೊಂಡ ಆಯೋ ಜಾಗದಲ್ಲೂ ಕೂಡ ತುಂಬಾ ಜನ ಸೇರಿರ್ತಾರೆ. ನಾವು ಅದೇ ಊರವರಾದ್ರೂ ನಮಗೆ ಬೇಗ ಹೋಗಿ ನೋಡೋಕ್ಕೆ ಚಾನ್ಸೇ ಇರಲ್ಲ, ಅಷ್ಟು ರಶ್ ಇರುತ್ತೆ. ಸೊ ಅದಕ್ಕೋಸ್ಕರ ದೇವಸ್ಥಾನದ ಒಳಗಡೆ ನೇರಲಾಕೆರೆಯಮ್ಮನ ಅಲಂಕಾರ ಹೇಗಿರುತ್ತೆ ನೋಡೋಣ ಅಂದ್ಬಿಟ್ಟು ನಾವು ಫಸ್ಟು ದೇವಸ್ಥಾನದ ಒಳಗಡೆ ಬಂದ್ವಿ. ಪ್ರತಿ ಸಲನೂ ತುಂಬಾ ಡಿಫ್ರೆಂಟಾಗಿ ಮಾಡಿಸ್ತಾರೆ ಅಲಂಕಾರನ, ತುಂಬಾ ಚೆನ್ನಾಗಿರುತ್ತೆ. ಈ ಸಲನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು. ಸೊ ನಾವು ದೇವಸ್ಥಾನದಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಆಚೆ ಬಂದ್ವಿ. ಇಲ್ಲಿ ನೋಡ್ಬೋದು ನೀವು ತುಂಬಾ ಜನ ಸೇರಿದ್ದಾರೆ. ಒಂದು 6 o'clock ಅಷ್ಟರಲ್ಲೇ ಫಿಲ್ ಆಗಿಬಿಟ್ಟಿರ್ತಾರೆ. ತೇರು ಬರೋದಕ್ಕಿಂತ ಮುಂಚೆನೇ ತುಂಬ ಜನ ಸೇರಿಬಿಟ್ಟಿರ್ತಾರೆ. ಆದ್ರೂ ಸ್ವಲ್ಪ ಜನನ ಕೂರಿಸಿದ್ರು ಹಿಂದೆ ಅವ್ರಿಗೆ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು. ಸ್ವಲ್ಪ ಜನ ಕೂರ್ತಾರೆ, ಇನ್ನು ಸ್ವಲ್ಪ ಜನ ಕೂರೋದಕ್ಕೆ ಇಷ್ಟಪಡಲ್ಲ. ಇಲ್ಲಿ ನೋಡ್ಬೋದು ನೀವು, ಇದು ಕೊಂಡ ಆಯೋದು ಅಂತ ಕರೀತಾರೆ. ಇಲ್ಲಿ ಕೆಂಡನ ರೆಡಿ ಮಾಡ್ತಾ ಇದ್ದಾರೆ. ರಾತ್ರಿನೇ ದೊಡ್ಡ ದಿಮ್ಮಿಗಳನ್ನ ಬೆಂಕಿನ ಹಚ್ಬಿಟ್ಟು ಕೆಂಡನ ರೆಡಿ ಮಾಡ್ಕೊತಾರೆ. ಬೆಳಿಗ್ಗೆ ಆದಮೇಲೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಅದು ಘಾಟ್ ಬರದೇ ಇರೋ ಥರ ರೆಡಿ ಮಾಡ್ತಾರೆ. ದೇವ್ರನ್ನ ತೊಗೊಂಡು ಬಂದು ಇಲ್ಲಿ 3 ಸುತ್ತನ್ನ ಸುತ್ತಬಿಟ್ಟು ಅದಾದಮೇಲೆ ಯಾರ್ಯಾರು ಅರ್ಕೆ ಕಟ್ಕೊಂಡಿರ್ತಾರೆ ಕೊಂಡ ಆಯ್ಬೇಕು ಅಂದ್ಬಿಟ್ಟು ಅರ್ಕೆ ಕಟ್ಕೊಂಡಿರ್ತಾರೆ ಅವರು ಕೂಡ ದೇವ್ರ ಸುತ್ತ 3 ಸುತ್ತನ್ನ ಸುತ್ತುತ್ತಾರೆ. ಹಾಗೆ ನೇರಲಾಕೆರೆಯಮ್ಮನ ಜೊತೆ ಅವರ ಅಣ್ಣ ತಮ್ಮಂದಿರಾದಂತಹ ದೊಡ್ಡಬಲರಾಯ ಹಾಗೆ ಕರಿಯಲ್ರಾಯ ಅಂತ ಇನ್ನೆರಡು ದೇವರುಗಳು ಕೂಡ ಬಂದಿರ್ತಾರೆ. ಅವರು ಕೂಡ ಪ್ರತಿ ವರ್ಷ ಕೊಂಡನ ಆಯ್ತಾರೆ ಈ ನೇರಲಾಕೆರೆಯಮ್ಮನ ಜೊತೆ. ಇವಾಗ ನೀವು ನೋಡ್ಬೋದು 3 ದೇವರು ಕೂಡ ಬರ್ತಾ ಇದ್ದಾರೆ. ಅವ್ರ ಜೊತೆ ದೇವ್ರನ್ನ ಎತ್ಕೊಂಡಿರೋರಾಗಿರ್ಬೋದು, ಅರ್ಕೆ ಕಟ್ಕೊಂಡಿರೋರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಬರ್ತಾರೆ. ಬಂದ್ಬಿಟ್ಟು ಪೂಜೆ ಎಲ್ಲ ನೀಟಾಗಿ ಸಲ್ಲಿಸ್ಬಿಟ್ಟು ಗರ್ಭಗುಡಿಗೆ ನೇರವಾಗಿ ದೇವರು ಸೀದಾ ಒಳಗೆ ಹೋಗಬೇಕು, ಆ ಥರ ಅದಕ್ಕೆ ಕೊಂಡ ಆಯೋದನ್ನ ಸೆಟ್ ಮಾಡಿರ್ತಾರೆ. ಸೊ ಅದೇ ಥರ ಆಗೋದು. ಈಗ ನೀವು ನೋಡ್ತಾ ಇರೋದು ಬಂದು ನೇರಲಾಕೆರೆಯಮ್ಮ. ಜನ ನೋಡ್ಬೋದು ಎಷ್ಟು ತಳ್ತಾ ಇದ್ದಾರೆ ಅಂದ್ಬಿಟ್ಟು. ನಾವು ಕೂಡ ಮಧ್ಯದಲ್ಲಿ ನಿಂತಿದ್ರಿಂದ ನಮಗೂ ಕೂಡ ತುಂಬಾ ತಳ್ಳಾಟ ಮಾಡ್ತಾಯಿದ್ರು. ನಾವು ಮಯ್ಯನ್ ಕೂಡ ಕರ್ಕೊಂಡು ಹೋಗಿದ್ರಿಂದ ತುಂಬಾ ಹಿಂಸೆ ಆಯಿತು. ಇವಾಗ ನೀವು ನೋಡ್ಬೋದು ಶ್ರೀ ನೇರಲಾಕೆರೆಯಮ್ಮ ಬಂದಮೇಲೆ ಜನಗಳಂತೂ ತುಂಬಾ ಕೂಗ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ನೋಡೋದಕ್ಕೆ ಅಂದ್ಬಿಟ್ಟು. ನಮಗೂ ಕೂಡ ತುಂಬಾ ತಳ್ಳಾಟ ಮಾಡ್ತಾಯಿದ್ರು. ಇದು ಕರೆಕ್ಟ್ ಟೈಮ್ ಅಂತ ಹೇಳ್ಬೋದು. 7:30 ಅಥವಾ 7:30 ಅಷ್ಟರಲ್ಲಿ ಸೂರ್ಯೋದಯ ಆಗಿ ಆ ಸೂರ್ಯ ಕೂಡ ದೇವರಿಗೆ ನೋಡೋಕ್ಕೆ ಕಾಯ್ತಾ ಇರೋ ಥರನೇ ಫೀಲ್ ಕೊಡ್ತಾ ಇದೆ. ಅಷ್ಟು ಜನ ಸೇರಿದ್ದಾರೆ. ದೇವಸ್ಥಾನದ ಮೇಲೂ ಕೂಡ ಜನಗಳು ನಿಂತಿದ್ದಾರೆ. ಅವ್ರನ್ನ ಅವಾಯ್ಡ್ ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಜನ ಸೇರಿದ್ರು. ನಾವು ಕೂಡ ಮಧ್ಯದಲ್ಲಿ ಸೇರಿಕೊಂಡು ನೋಡ್ತಾ ಇದ್ದೀವಿ. ನೇರಲಾಕೆರೆಯಮ್ಮ 3 ಸುತ್ತು ಬಂದಾದಮೇಲೆ ನೋಡ್ಬೋದು ನೀವು, ನನ್ನ ಹೈಟಲ್ಲಿ ಹಿಡಿದು ಕ್ಯಾಮ್ರಾನ ಕ್ಯಾಪ್ಚರ್ ಮಾಡಿದೆ. ಸೊ ಆದರೂ ಕೂಡ ನನಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಅಷ್ಟು ರಶ್ ಇತ್ತು, ತುಂಬಾ ಜನ ಸೇರಿದ್ರು. ಈ ವಿಡಿಯೋ ಅಂತೂ ಲೈಫ್ ಟೈಮ್ ವಿಡಿಯೋ ಅನ್ಬೋದು. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು. ನೇರಲಾಕೆರೆಯಮ್ಮ ಹಾಗೆ ಸೂರ್ಯ ಉದಯಿಸಿರೋದಿರ್ಬೋದು, ಇದಂತೂ ಒಂದು ಪರ್ಫೆಕ್ಟ್ ಟೈಮ್ ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿ ಆಯಿತು. ಇವಾಗ ನೇರಲಾಕೆರೆಯಮ್ಮ 3 ಸುತ್ತು ಬಂದಾದಮೇಲೆ ಕೊಂಡನ ಆಯ್ತಾಳೆ. ಇದರಿಂದ ಜನಗಳು ಕೂಡ ಕೊಂಡನ ಆಯ್ತಾರೆ, ಅವರು ಹರಕೆ ಕಟ್ಕೊಂಡಿರ್ತಾರಲ್ವ. ಸೊ ಹಂಗಾಗಿ ಇದಾದಮೇಲೆ ನೆಕ್ಸ್ಟು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಅಷ್ಟು ಜನ ನೋಡ್ಬೋದು. ನಾವು ಉಸಿರು ಕಟ್ತಂಗೆ ಆಯಿತು. ನಾವು ಆಚೆ ಬಂದುಬಿಟ್ಟು ನಾನೀಗ ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಹಳೆ ದೇವಸ್ಥಾನ ಆಗಿರ್ಬೋದು, ಹಾಗೆ ಇವಾಗಿರೋ ದೇವಸ್ಥಾನದ ಮೇಲೆಲ್ಲ ತುಂಬಾ ಜನ ಸೇರಿದ್ದಾರೆ. ನೋಡೋದಕ್ಕೂ ಕೂಡ ನಮಗೂ ಆಗಲಿಲ್ಲ, ಮೈಯನ್ ಬೇರೆ ಕರ್ಕೊಂಡೋಗಿದ್ರಿಂದ
ತುಂಬಾ ಹಿಂಸೆ ಆಗೋಯಿತು. ಸೊ ಹಂಗಾಗಿ ನಾನು ಫುಲ್ ಹಿಂದೆ ಬಂದುಬಿಟ್ಟು ನಾನು ಇಲ್ಲಿ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಸೀದಾ ದೇವಸ್ಥಾನದ ಒಳಗಡೆ ಹೋಗಿ ನೇರ್ಲೆಕೆರೆ ಅಮ್ಮನ ಕೂರಿಸ್ತಾರೆ. ಆಮೇಲೆ ಬೇರೆ ಭಕ್ತಾದಿಗಳು ಹೋಗಿ ಪೂಜೆನ ಮಾಡಿಸ್ಕೊಂಡು ಹೋಗ್ಬೋದು. ಪ್ರತಿ ವರ್ಷವೂ ಕೂಡ ಹೇಗೆ ಜಾತ್ರೆ ಆಗ್ತಾಯಿತ್ತು, ಈ ಸಲನೂ ಕೂಡ ತುಂಬ ಅದ್ಭುತವಾಗಾಯಿತು. ನೇರಲಕೆರೆ ಅಮ್ಮ ಬಂದ್ಬಿಟ್ಟು ನಮ್ಮ ಗ್ರಾಮ ದೇವತೆ. ಅವಳ ಹಬ್ಬನ ನಾವು ತುಂಬಾ ಚೆನ್ನಾಗಿ ಆಚರಿಸಿದ್ವಿ. ಆ್ಯಂಡ್ ಪ್ರತಿ ವರ್ಷ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಫಸ್ಟ್ ಥಿಂಗ್ ಜಾತ್ರೆ ಅಂದರೆ ನೆನಪಾಗೋದು ಟಾಯ್ಸು ಮತ್ತು ಅದು ಇದು ಹುಡುಗಿರಿಗೆ ಇಷ್ಟ ಆಗುವಂಥ ಬ್ಯಾಂಗಲ್ಸ್ ಇರ್ಬೋದು, ಈ ಥರದ್ದು. ಸೊ ಮಯನ್ ಕೂಡ ಅಷ್ಟೇ. ಆಮೇಲೆ ತುಂಬ ರಶ್ ಆಗಿಬಿಡುತ್ತೆ, ಬಿಸಿಲು ಬೇರೆ ತುಂಬಾ ಇರುತ್ತೆ, ರೌಂಡ್ ಹಾಕ್ಸೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕೊಂಡ ಇದಾದಮೇಲೆ ಬಂದು ಇವಾಗ ಎಲ್ಲ ಕಡೆ ರೌಂಡ್ ಹಾಕ್ಸ್ಕೊಂಡು ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವನು ಫಸ್ಟು ಹೋದ ತಕ್ಷಣವೇ ಟಾಯ್ಸ್ ನೋಡಿದ ತಕ್ಷಣ ಪ್ರಾಣ ತಿಂದುಬಿಡ್ತಾನೆ. ಸೊ ಹಾಗಾಗಿ ಫಸ್ಟ್ ಅವನಿಗೆ ಟಾಯ್ಸ್ ಏನಾದರೂ ಒಂದು ಕೊಡಿಸ್ಬಿಟ್ರೆ ಸಾಕು, ಸುಮ್ಮನೆ ಆಗಿಬಿಡ್ತಾನೆ, ಹಠ ಮಾಡಲ್ಲ. ಹಾಗಾಗಿ ಫಸ್ಟ್ ಅವನು ಒಂದು ಫ್ಲೈಟ್ ತೊಗೊಂಬಿಟ್ಟ. ಈ ಥರ ಫ್ಲೈಟ್ ಇಲ್ಲ ನನ್ನ ಹತ್ರ ಮಮ್ಮಿ ಅಂದ್ಬಿಟ್ಟು ಫ್ಲೈಟ್ ತೊಗೊಂಡು ಅದನ್ನು ಕೊಡಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಆ್ಯಂಡ್ ಶಾವಿಗೆ ಈ ಹಬ್ಬದ ಸ್ಪೆಷಲ್. ಸೊ ಶಾವಿಗೆ ಮತ್ತು ಕಾಯಿ ಹಾಲು ಬೆಳಗಿನ ಬ್ರೇಕ್ಫಾಸ್ಟ್. ಆ್ಯಂಡ್ ಮಧ್ಯಾಹ್ನಕ್ಕೆ ರಿಲೇಟಿವ್ಸು ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇವರೆಲ್ಲ ಬಂದೇ ಬರ್ತಾರೆ ಜಾತ್ರೆಗೋಸ್ಕರ. ಹಾಗೆ ಮನೆಯಲ್ಲಿ ನಾವು ಇನ್ವೈಟ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ. ಸೊ ಇವಾಗ ನಾವು ಮಟನ್ ಸಾಂಬಾರು, ಗೋಟಿ ಗೊಜ್ಜು, ಮುದ್ದೆ ಸಾಂಬಾರು ಇದನ್ನೆಲ್ಲ ಪ್ರಿಪೇರ್ ಮಾಡಾಯಿತು. ತುಂಬ ಕೆಲಸ ಇದ್ದಿಂದ ನಾನು ಅಷ್ಟು ವಿಡಿಯೋ ಎಲ್ಲ ಕಂಪ್ಲೀಟಾಗಿ ಮಾಡ್ಕೊಳಕ್ಕೆ ಹೋಗಿಲ್ಲ. ಇವಾಗ ನಾವೆಲ್ಲ ಊಟ ಕೂತ್ಕೊಂಡಿದ್ದೀವಿ. ಮಗಿಗೆ ಊಟ ಅಂತ ಹಾಕಿ ತುಂಬ ಬಿಸಿಲಿದ್ದರಿಂದ ನಾವು ಮಧ್ಯಾಹ್ನ ಜಾತ್ರೆ ಹತ್ರ ಹೋಗಲೇ ಇಲ್ಲ. ಸಾಯಂಕಾಲ ಜನ ಸ್ವಲ್ಪ ಕಮ್ಮಿ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ತೇರು ಕೂಡ ಅಷ್ಟೇ 5 ಗಂಟೆಗೆ ವಾಪಸ್ ಊರೊಳಗಡೆ ಹೋಗುತ್ತೆ. ಅಲ್ಲಿ ದೇವರಿಗೆ ಮಡ್ಲಕ್ಕಿ ಎಲ್ಲ ಕೂಡ ನಡೆಯುತ್ತೆ. ಈವ್ನಿಂಗ್ ಆದರೆ ಆರಾಮಾಗಿ ಸುತ್ತಾಡ್ಕೊಂಡು ಬರ್ಬೋದು ದೇವಸ್ಥಾನದೊಳಗೆ ಹೋಗಿ.
ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ಜಾತ್ರೆನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ನಾವು ಮಯ್ಯನ್ಗೆ ಏನೇನೋ ಟಾಯ್ಸ್ ಎಲ್ಲ ಬೇಕಿತ್ತು. ಸೊ ಅವನ್ನೆಲ್ಲ ಟಾಯ್ಸ್ನು ತೊಗೊಂಡ, ಅದು ಬೇಕು ಇದು ಬೇಕು ಅಂದ್ಬಿಟ್ಟು ಒಂದಷ್ಟು ಟಾಯ್ಸ್ ಎಲ್ಲ ಶಾಪ್ ಮಾಡ್ದೆ. ನಾವು ಕೂಡ ಎಂಜಾಯ್ ಮಾಡ್ತಾಯಿದ್ವಿ, ವೈಬ್ ಎಲ್ಲ ನಾವು ತುಂಬ ನೋಡಿ ಎಂಜಾಯ್ ಮಾಡ್ತಾಯಿದ್ವಿ ಜಾತ್ರೆದು. ಇದಾದಮೇಲೆ ಕಡಲೆಪುರಿ ಸ್ವೀಟ್, ಇದಂತೂ ಒಂದು ಸ್ಪೆಷಲ್ ಥಿಂಗ್. ಜಾತ್ರೆ ಕಡಲೆಪುರಿ ಅಂದ್ರೇ ಅದು ಒಂದು ಸ್ಪೆಷಲ್ ಟೇಸ್ಟ್ ಇರುತ್ತೆ. ಸೊ ಹಂಗಾಗಿ ನಮ್ಮ ರಿಲೇಟಿವ್ಸ್ಗೆಲ್ಲ ನಾವು ನಮ್ಮೂರಲ್ಲಿ ಜಾತ್ರೆ ನಡೆದ್ಮೇಲೆ ಅವ್ರಿಗೆ ನಾವು ಕಡಲೆಪುರಿ ಹಾಗೆ ಸ್ವೀಟ್ಸ್ನ ಕಟ್ಸಿ ಕೊಡ್ತೀವಿ. ಸೊ ಹಂಗಾಗಿ ನಮ್ಮ ರಿಲೇಟಿವ್ಸ್ಗೂ ಕೂಡ ಎಲ್ಲ ಕಟ್ಸ್ಬೇಕಿತ್ತು. ಹಂಗಾಗಿ ನಾವಿಲ್ಲಿ ಚೆನ್ನಾಗಿರೋ ಸ್ವೀಟ್ನ ಟೇಸ್ಟ್ ಮಾಡಿ ಯಾವುದೆಲ್ಲ ಸ್ವೀಟ್ಸ್ ಚೆನ್ನಾಗಿದೆ ಅದನ್ನು ಮಾತ್ರ ನಾವು ಕಟ್ಸ್ತಾ ಇದ್ದೀವಿ. ಹಾಗೆ ಎಲ್ಲ ಕೂತ್ಕೊಂಡು ಕ್ಯಾಶುವಲ್ ಆಗಿ ಇಲ್ಲಿ ಮಾತಾಡ್ತಾಯಿದ್ರು. ಐಸ್ ಕ್ರೀಮ್ ಇರ್ಬೋದು, ಜ್ಯೂಸ್ ಇರ್ಬೋದು, ಇದನ್ನೆಲ್ಲ ಕುಡಿದು ಎಂಜಾಯ್ ಮಾಡಿ ಆ ಈವ್ನಿಂಗಿಗೆ ಆ ಜಾತ್ರೆ ವೈಬ್ ತುಂಬಾ ಚೆನ್ನಾಗಿತ್ತು. ನನಗಂತೂ ಒಂದು ಸ್ಪೆಷಲ್ ಅನ್ಬೋದು ಈ ವರ್ಷದ ಜಾತ್ರೆ. ಅಷ್ಟು ಚೆನ್ನಾಗಿತ್ತು. ಎಲ್ಲರೂ ಸೇರಿಕೊಂಡು ನಾವು ಜಾತ್ರೆನ ಸುತ್ತಾಡಿ ಹಾಗೆ ತಿಂಡಿ ಎಲ್ಲ ಕಟ್ಸ್ಬಿಟ್ಟು ನಾವು ಇನ್ನೂ ಒಂದು ರೌಂಡು ಸುತ್ತಾಡ್ಕೊಂಡು ಬರೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲರೂ ಕಳಿಸ್ಬಿಟ್ಟು ನಾವು ಮಾತ್ರ ಸ್ವಲ್ಪ ಜನ ಹೋಗಿ ಸುತ್ತಾಡ್ಕೊಂಡು ಬಂದ್ವಿ. ವಿಡಿಯೋ ಮಾಡಿ ಎಲ್ಲ ಕಡೆನೂ ಕೂಡ ನಾವು ಸುತ್ತಾಡಿ ಸುಸ್ತಾದಮೇಲೆ ನೈಟು ಮನೆಗೆ ಬಂದ್ವಿ. ಜಾತ್ರೆ ಆದಮೇಲೆ ನಾನು ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ದಿದ್ದ ಕೆಲಸನ ನನ್ನ ಮಗ ಮಾಡ್ತಾನೆ ಇವಾಗ. ನಾನು ಏನೇನು ಜಾತ್ರೆನಲ್ಲಿ ತೊಗೊಂಡಿದ್ದೆ ಪ್ರತಿಯೊಂದನ್ನು ತಂದುಬಿಟ್ಟು ಸುರಿದ್ಬಿಟ್ಟು ಹಾಲಲ್ಲಿ ಎಲ್ಲ ನೋಡ್ತಾ ಇದ್ದೆ, ಚೆಕ್ ಮಾಡ್ತಾ ಇದ್ದೆ. ಇನ್ನೇನಿಲ್ಲ ಅದನ್ನು ನೆಕ್ಸ್ಟ್ ಮಾರ್ನಿಂಗ್ ಇನ್ನೊಂದು ಜಾತ್ರೆಲಿ ಹೋಗಿ ತೊಗೊತಾ ಇದ್ದೆ. ಅವನು ಕೂಡ ಅವನ್ನೆಲ್ಲ ಟಾಯ್ಸ್ನ ಸುರಿದ್ಬಿಟ್ಟು ಪ್ರತಿಯೊಂದನ್ನು ಚೆಕ್ ಮಾಡಿ ನೋಡ್ತಾ ಇದ್ದ. ಹಾಗೆ ನೈಟ್ ಊಟನೂ ಕೂಡ ಮುಗಿಸ್ಕೊಂಡು ಇವಾಗ ಅಮ್ಮ, ನನ್ನ ಹಸ್ಬೆಂಡ್ ಹಾಗೆ ಅಕ್ಕ ಎಲ್ಲ ಬಂದಿದ್ರಲ್ಲ, ಅವರೆಲ್ಲ ಬ್ಯಾಂಗ್ಳೂರ್ಗೆ ಹೋಗೋದಿತ್ತು ರಿಟರ್ನು. ನಾನು ಮಯ್ಯನ್ ಮಾತ್ರ ಇನ್ನೂ ಒಂದು 3-4 ಡೇಸ್ ಅಲ್ಲೇ ಉಳ್ಕೊತಾ ಇದ್ವಿ. ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಗಾಳಿನಲ್ಲಿ ಆಚೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಕೊಡ್ಲಾ? ನೀನು ಕೊಡ್ತಿ? ಕೊಡು ಕಡೆಗೆ ಕೊಡು. ನೆಕ್ಬಿಟ್ಲು ನಂಗೆ ಕೊಡ. We are going, guys. ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇ. ಸಾಟರ್ಡೇ ಜಾತ್ರೆ ಎಲ್ಲ ಮುಗಿಸ್ಕೊಂಡು ತುಂಬಾ ಟಯರ್ಡ್ ಆಗಿತ್ತು. ನೈಟ್ ಊಟ ಮಾಡಿ ಹಾಗೆ ಸ್ವಲ್ಪ ರಿಲೇಟಿವ್ಸ್ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿ ಮಲ್ಕೊಂಡ್ವಿ. ಇನ್ನು ಬೆಳಿಗ್ಗೆಗೆ ಅಂದರೆ ಸಂಡೇ ಮರಿ ಜಾತ್ರೆ ಅಥವಾ ಮಿನಿ ಜಾತ್ರೆ ಇರುತ್ತೆ ಊರೊಳಗಡೆ, ಅಲ್ಲಿಗೆ ಹೋಗಬೇಕು. ಮಯಾನ್ ಇನ್ನೂ ಕೂಡ ಮಲ್ಕೊಂಡಿದ್ದ, ಅವನ್ನ ಎಪ್ಸಿ ರೆಡಿ ಮಾಡಿ ನಾವು ಜಾತ್ರೆಗೆ ಹೋದ್ವಿ. ಇಲ್ಲೂ ಕೂಡ ಅಷ್ಟೇ ಸೇಮ್ ಅದೇ ಥರ ಜಾತ್ರೆನ ಕಟ್ಟಿರ್ತಾರೆ. ಅಂದರೆ ದೇವರೇನು ಇಟ್ಟಿರಲ್ಲ, ಜಾತ್ರೆ ಅಷ್ಟೇ ಇರುತ್ತೆ. ಅಲ್ಲೇನಾದರೂ ನಾವು ಶಾಪಿಂಗ್ ಮಾಡೋದು ಮಿಸ್ ಆಗಿದ್ರೆ ಅಥವಾ ಏನಾದರೂ ಬೇರೆ ಏನಾದರೂ ಬೇಕಿದ್ರೆ ನಾವು ಇಲ್ಲಿ ತೊಗೊಬೋದು. ಇಲ್ಲೂ ಕೂಡ ಈವ್ನಿಂಗ್ವರೆಗೂ ಜಾತ್ರೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಬಿಸಿಲಲ್ಲಿ ಬಂದಿದ್ದರಿಂದ ಬಂದುಬಿಟ್ಟು ಇಲ್ಲಿ ಕಬ್ಬಿನಾಲನ್ನ ಕುಡಿದ್ವಿ, ತುಂಬಾ ಚೆನ್ನಾಗಿತ್ತು ಕಬ್ಬಿನ ಹಾಲು.
ಇಲ್ಲಿ ತೊಗೊಳ್ಳೋ ಅಂಥದ್ದು ಅಷ್ಟೇನಿರಲಿಲ್ಲ, ಬಟ್ ಸುಮ್ಮನೆ ಹಾಗೆ ಜಾಲಿಯಾಗಿ ಸುತ್ತಾಡ್ಕೊಂಡು ಬರೋಣ. ಮತ್ತೆ ನೆಕ್ಸ್ಟ್ ಇಯರೇ ಜಾತ್ರೆ ಬರೋದು. ಈ ವರ್ಷ ಮುಗಿದ ಮೇಲೆ ಆ ಜಾತ್ರೆ ವೈಬ್ ಮುಗಿಯುತ್ತೆ. ತುಂಬಾ ಮಿಸ್ ಮಾಡ್ಕೋತೀವಿ. ಈ ಹಬ್ಬ ಮುಗಿದ ತಕ್ಷಣ ತುಂಬಾ ಬೇಜಾರಾಗ್ತಾ ಇರುತ್ತೆ. ಬಟ್ ಏನೂ ಮಾಡೋಂಗಿಲ್ಲ, ಪ್ರತಿ ವರ್ಷ ಬರುತ್ತೆ. ಕಣ್ಮುಚ್ಚು ಕಣ್ಣು ಬಿಡೋದ್ರಲ್ಲಿ ನೆಕ್ಸ್ಟ್ ಇಯರ್ ಆಗೇ ಹೋಗ್ಬಿಡುತ್ತೆ. ಆ ಮಯನ್ ಕೂಡ ಸ್ವಲ್ಪ ಟಾಯ್ಸ್ ಎಲ್ಲ ತೊಗೊಂಡ. ನನಗೆ ಬಳೆನ ತೊಡ್ಸ್ಕೋಬೇಕು ಅಂತ ತುಂಬ ಆಸೆ. ನನ್ನ ಮದುವೆಯಲ್ಲಿ ನಾನು ಬಳೆ ತೊಡ್ಸ್ಕೊಂಡಿರೋದು, ಅದಾದಮೇಲೆ ನಾನು ತೊಡ್ಸ್ಕೊಂಡೇ ಇಲ್ಲ. ಈಗ ಆಲ್ಮೋಸ್ಟ್ 6 ಇಯರ್ಸ್ ಆಯಿತು. ಸೊ ಅದಕ್ಕೋಸ್ಕರ ಜಾತ್ರೆಯಲ್ಲಿ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಅತ್ತಿಗೆ ನಾನು ಬಳೆನ ಹಾಕ್ಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಬಳೆನೂ ಕೂಡ. ನಾನು ಬ್ಲ್ಯಾಕಲ್ಲಿ ಸೆಲೆಕ್ಟ್ ಮಾಡಿ ಹಾಕ್ಸ್ಕೊಂಡೆ. ಹಾಗೆ ಸ್ವಲ್ಪ ಹೊತ್ತು ಸುತ್ತಾಡಿ ಒಂದು 1 ಅವರ್ 1 ಅವರ್ ಸುತ್ತಾಡಿದ್ವಿ. ತುಂಬಾ ಬಿಸಿಲಿತ್ತು. ನೆಕ್ಸ್ಟು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮಯನ ಆ್ಯಸ್ ಯೂಶುವಲ್ ಟಾಯ್ಸ್ನೆಲ್ಲ ಓಪನ್ ಮಾಡಿ ನೋಡಿ ಆಟ ಆಡ್ತಾ ಇದ್ದ. ಹಾಗೆ ಅವನ್ನ ಆಟ ಆಡ್ಸೋದಕ್ಕೆ ಕೂಡ ಫ್ರೆಂಡ್ಸ್ ಕೂಡ ಬಂದಿದ್ದರು. ನಮ್ಮ ದೊಡ್ಡಮ್ಮ, ಅತ್ತಿಗೆ, ಹಾಗೆ ಹುಡುಗರೆಲ್ಲ ಸೇರಿಕೊಂಡು ಸ್ವಲ್ಪ ಹೊತ್ತು ಕೂತು ಮಾತಾಡಿ ಎಂಜಾಯ್ ಮಾಡಿ ಸಂಡೇನೂ ಕೂಡ ಮುಗಿಸಿದ್ವಿ ನಾವು. ನೋಡಿದ್ರಲ್ವ ನಮ್ಮ ಊರಿನ ದೊಡ್ಡ ಹಬ್ಬ ಜಾತ್ರೆ ಎಷ್ಟು ಚೆನ್ನಾಗಾಯಿತು ಅಂದ್ಬಿಟ್ಟು. ಪ್ರತಿಯೊಂದು ಹಬ್ಬನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬರ್ತಾರೆ ನಮ್ಮ ಊರಲ್ಲಿ. ಇದಾದ 3 ಡೇಸ್ಗೂ ಕೂಡ ಮತ್ತೆ ಮಾರಿಯಮ್ಮನ ಹಬ್ಬ ಇದೆ. ಅದು ಕೂಡ ನಾನು ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕು. ಈ ಹಬ್ಬ ಬಂದು ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟಪಡೋವಂಥ ಒಂದು ಅದ್ಭುತವಾದ ಹಬ್ಬ ಅಂತ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.